ಅದನ್ನು ಗಮನಿಸಿದ ರುದ್ರ ಈಗಾಗಲೇ ತುಟಿ ಒಡೆದೋಗಿದೆ, ಈಗ ಹಲ್ಲು ಕೂಡ ಯಾಕೆ ಕಳ್ಕೊಳ್ತೀಯ? ಆ ಮನಸ್ಸಿನ ಧ್ವನಿ ನಿಲ್ಲಿಸಿ ಕೂತ್ಕೋ, ಹೋಗೋಣ, ನೀನು ಸರಿಯಾದ ಸಮಯಕ್ಕೆ ಮನೇಲಿ ಬಿಡ್ತೀನಿ ಅಂತ ಅಂದ ರುದ್ರ. ಅದಕ್ಕೆ ಬೇಸರದಲ್ಲೇ ಕೂತ ರಂಜನಿ, ಈಗ ಈ ತುಟಿಗೇನಾಯಿತು ಅಂತ ಅಮ್ಮ ಕೇಳಿದ್ರೆ ಏನಪ್ಪ ಹೇಳಿ ಅಂತ ಮನಸ್ಸಿನಲ್ಲೇ ಯೋಚಿಸ್ತಾ ಇದ್ದಾಳೆ. ಮತ್ತೆ ಅಷ್ಟೊಂದು ಆಲೋಚನೆ ಮಾಡಿಬಿಡ ರಂಜನಿ, ತಲೆ ಕೆಟ್ಟು ಹೋಗ್ಬಿಟ್ಟತ್ತು ಅಂತಂದ ರುದ್ರ. ಏನು ಮನುಷ್ಯವರು ಕೆಲಸ ಮಾಡತ್ಲೇ ಇರ್ತಾರೆ, ನನ್ನನ್ನು ಗಮನಿಸ್ತಾನೂ ಇರ್ತಾರೆ, ಮುಖದ ಜೊತೆ ನೆತ್ತಿ ಮೇಲೆ ಕೂಡ ಕಣ್ಣಿರುವಂತಿದೆ ಅಂದ್ಕೊಳ್ತಾ ಮೊಬೈಲ್ ಓಪನ್ ಮಾಡಿ ಬಂದ ನೋಟಿಫಿಕೇಷನ್ಗಳನ್ನ ನೋಡ್ತಿದ್ದಾಳೆ ರಂಜನಿ. ಆಗಾಗಲೇ ವಾಟ್ಸಪ್ನಲ್ಲಿ ಆಕೆಗೆ ಕೆಲವು ಫೋಟೋಗಳು ಬಂದವು. ಅವುಗಳನ್ನ ನೋಡಿ ಆಘಾತಗೊಂಡ ರಂಜನಿ ಒಮ್ಮೆಲೆ ಎದ್ದು ನಿಂತು ಆ ಫೋಟೋಗಳನ್ನ ಸ್ಪಷ್ಟವಾಗಿ ನೋಡೋದಕ್ಕೆ ಶುರು ಮಾಡಿದ್ಲು. ಅವುಗಳನ್ನ ನೋಡ್ತಾ ಇದ್ದಂತೆ ಎ ಸಿಯಲ್ಲಿದ್ದರೂ ಸಹ ಇವಳು ಗಾಬರಿಯಿಂದ ನಡುಗ್ತಾ ಇದ್ದರೆ ಆಕೆಗೆ ತಲೆಯಿಂದ ಬೆವರು ಬರ್ತಿದೆ. ರುದ್ರ ಬಿಡ್ತೀನಿ ಅಂದ್ರಿಂದ ಹಾಗೆ ಮೊಬೈಲ್ ತೆಗೆದು ನೋಡಿದ್ಲು ಅಷ್ಟೆ. ಆದರೆ ಅದರಲ್ಲಿರೋ ಫೋಟೋಗಳನ್ನ ನೋಡಿ ರಂಜನಿ ಪೂರ್ತಿಯಾಗಿ ನಡುಗಿ ಹೋದ್ಲು. ಅವುಗಳನ್ನ ನೋಡಿ ಆಘಾತಗೊಳ್ಳುತ್ತಾ ಎದ್ದು ನಿಂತಳು. ಅವು ಸರಿಯಾದ ಸ್ಪಷ್ಟತೆ ಇಲ್ಲ ಅಂತ ಅನ್ನಿಸ್ತಿದ್ರೆ ಝೂಮ್ ಮಾಡಿ ನೋಡ್ತಿದ್ದಾಳೆ. ಆದರೆ ಅದರಲ್ಲಿರೋ ವ್ಯಕ್ತಿ ಮುಖ ಸ್ಪಷ್ಟವಾಗಿಲ್ಲ. ಆದರೆ ರಂಜನಿ ಮುಖ ಮಾತ್ರ ಕ್ಲಿಯರ್ ಆಗಿದೆ. ಆಕೆ ಅಷ್ಟು ಆಘಾತಗೊಂಡು ಏನು ನೋಡ್ತಿದ್ದಾಳೆ ಅಂತ ತನ್ನ ಸೀಟ್ನಿಂದ ಬಂದು ಆಕೆ ಪಕ್ಕದಿಂದ ಆ ಫೋಟೋಗಳನ್ನ ನೋಡಿದ ರುದ್ರ ಕೂಡ ಆಘಾತದಿಂದ ಒಂದು ಹೆಜ್ಜೆ ಹಿಂದೆ ಹಾಕ್ಬಿಟ್ಟ. ರಂಜನಿ ಅವನನ್ನು ಏನೇನೋ ಗಮನಿಸದೆ ಆ ಫೋಟೋಗಳಲ್ಲಿರುವ ವ್ಯಕ್ತಿಯ ಮುಖ ಸ್ಪಷ್ಟವಾಗಿ ನೋಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾಳೆ. ಆದರೆ ಆ ಫೋಟೋ ಯಾರ್ದು ಅಂತ ಈಗಾಗಲೇ ಅರ್ಥ ಆಗಿರುವಂತಹ ರುದ್ರ ಮಾತ್ರ ಎಲ್ಲಿ ರಂಜನಿ ಆ ಫೋಟೋಗಳನ್ನ ಪತ್ತೆ ಹಚ್ಚಿಬಿಡ್ತಾಳೋ ಅಂತ ಆತಂಕದಲ್ಲಿ ನೋಡ್ತಾ ಇದ್ದಾನೆ. ತುಂಬ ಹೊತ್ತು ಪ್ರಯತ್ನಿಸಿದ ಆಕೆಗೆ ಅವನು ಯಾರಂತ ನಿಜಕ್ಕೂ ತಿಳಿತಾ ಇಲ್ಲ. ಅದಕ್ಕೆ ಕೋಪ ಬಂದು ಕೂಡಲೇ ಆ ಫೋಟೋವನ್ನು ಕಳಿಸಿದಂತಹ ವ್ಯಕ್ತಿಗೆ ವಾಟ್ಸಪ್ ಕಾಲ್ ಮಾಡಿದ್ಲು. ಫೋನ್ ರಿಂಗ್ ಆಗ್ತಿದೆ, ಆದರೆ ಯಾರೂ ಎತ್ತುತ್ತಾ ಇಲ್ಲ. ಆ ಫೋಟೋಗಳಲ್ಲಿರೋದು ಯಾರು ಅಂತ ತಿಳಿಯೋದಕ್ಕೆ ರಂಜನಿಗೆ ತುಂಬ ಕಾತರಳಾಗಿದ್ದಾಳೆ. ಅದೇ ಸಮಯದಲ್ಲಿ ಆ ಫೋಟೋಗಳಲ್ಲಿರುವ ವ್ಯಕ್ತಿ ಯಾರು ಎಂಬುದು ರಂಜನಿಗೆ ತಿಳಿಬಾರ್ದು ಅಂತ ಅದಕ್ಕಿಂತ ಹೆಚ್ಚಾಗಿ ಆತಂಕ ಪಡ್ತಾ ಇದ್ದಾನೆ ರುದ್ರ. ಅದಕ್ಕೆ ರಂಜನಿ, ಇನ್ನು ಹೋಗೋಣವಾ ಅಂತ ಕೇಳಿದ ರುದ್ರ. ಆ ಮಾತಿಗೆ ದಬಕ್ಕನೆ ಎಚ್ಚರವಾದ ರಂಜನಿ ಫೋನನ್ನು ಅಲ್ಲೇ ಇಟ್ಟು ಓಕೆ ಸರ್ ಹೋಗೋಣ ಅಂತ ಅಂದ್ಲು ರಂಜನಿ. ಕೂಡಲೇ ಹೊರಗೆ ಬಂದ ರುದ್ರ ಅವನನ್ನು ಹಿಂಬಾಲಿಸ್ತಿದ್ರು. ಆ ಫೋಟೋಗಳಿರುವ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಾನೇ ಇದ್ದಾಳೆ ರಂಜನಿ. ಆಕೆಯನ್ನು ಡಿಸ್ಟರ್ಬ್ ಮಾಡುತ್ತಾ ಕೆಳಗೆ ಹೋಗೋವರೆಗೂ ಏನೋ ಒಂದನ್ನು ಮಾತಾಡುತ್ತಲೇ ಇದ್ದ ರುದ್ರ. ಏನಾಯ್ತು ಇವರಿಗೆ, ಯಾಕೀಗೆ ಬಾಯಿಗೆ ಬಂದಾಗ ಏನೇನೋ ಬೋಳ್ತಿದ್ದಾರೆ ಅಂತ ಬೇಸರದಿಂದ ಮುಖ ಇಟ್ಕೊಂಡ್ಲು ರಂಜನಿ. ಅವಳಿಗೂ ಕೂಡ ಅರ್ಥ ಆಗ್ತಿಲ್ಲ ಈ ರುದ್ರ ಯಾಕೆ ತಲೆ ಕೆಟ್ಟವನ ಥರ ಏನೇನೋ ಮಾತಾಡ್ತಿದ್ದಾನೆ ಅಂತ. ಆಕೆ ಬೇಸರ ಅರ್ಥ ಆಗ್ತಿದ್ರು ಏನೂ ಗಮನಿಸದೆ ಆಕೆ ಬೇರೆಡೆಗೆ ಗಮನ ಹರಿಸುವಂತೆ ಮಾತಾಡುತ್ತಲೇ ಇದ್ದಾನೆ ರುದ್ರ. ಕೂಡಲೇ ಅವನಿಗೆ ಒಂದು ಐಡಿಯಾ ಬಂತು. ಅದಕ್ಕೆ ರಂಜನಿ ಇಲ್ಲೇ ಕಾಯಿ, ಕ್ಯಾಬಿನ್ನಲ್ಲಿ ಒಂದು ಪೆನ್ ಡ್ರೈವ್ ಮರೆತು ಬಂದೆ, ಕೂಡಲೇ ಅದನ್ನು ತೊಗೊಂಡು ಬರ್ತೀನಿ ಅಂತ ಮತ್ತೆ ಕ್ಯಾಬಿನ್ಗೆ ಹೋದ ರುದ್ರ. ಒಂದು ನಂಬರ್ಗೆ ರುದ್ರ ಕಾಲ್ ಮಾಡ್ದ. ಆ ಕಡೆಯಿಂದ ವ್ಯಕ್ತಿ ಕಾಲ್ ಎತ್ತಿದ ಕೂಡಲೇ ಪಟಪಟನೆ ನಂಬರನ್ನು ಹೇಳಿ ಆ ಮೊಬೈಲ್ನಲ್ಲಿ ಕೊನೆಯದಾಗಿ ಬಂದ ಮೆಸೇಜ್, ಆ ಫೋಟೋಗಳು ಇರಬಾರ್ದು ಮತ್ತು ಆ ನಂಬರ್ ಕೂಡ ಡಿಲೀಟ್ ಮಾಡು, ಆ ನಂಬರ್ ಮೂಲಕ ವಿವರಗಳನ್ನ ಸಂಗ್ರಹಿಸಿ ನಿಜಕ್ಕೂ ಆ ಫೋಟೋಗಳು ಎಲ್ಲಿಂದ ಬಂದವು ಅಂತ ನೀನು ಪತ್ತೆ ಮಾಡು ಅಂತ ಹೇಳ್ದ ರುದ್ರ. ಓಕೆ ಸರ್, ಅರ್ಧ ಗಂಟೆಯಲ್ಲಿ ನಿಮಗೆ ಇದರ ಕುರಿತು ಮಾಹಿತಿಯನ್ನು ಪೂರ್ತಿಯಾಗಿ ನೀಡ್ತೀನಿ ಅಂತ ಅಂದ
ಆ ವ್ಯಕ್ತಿ. ಅದಕ್ಕೆ ಫೋನ್ ಇಟ್ಟು ವೇಗವಾಗಿ ರಂಜನಿ ಹತ್ರ ಹೋಗಿ, ಇನ್ನು ಹೋಗೋಣ ಬಾ ಅಂತ ಅಂದ ರುದ್ರ. ಅಷ್ಟರಲ್ಲೇ ರಂಜನಿ ಇನ್ನು ಝೂಮ್ ಮಾಡುತ್ತಾ ಆ ಫೋಟೋಗಳನ್ನ ನೋಡ್ತಾನೇ ಇದ್ದಾಳೆ. ಇಬ್ಬರು ಕಾರ್ನಲ್ಲಿ ಹೋಗ್ತಾ ಇರುವಾಗ, ರಂಜನಿ ಐಸ್ ಕ್ರೀಮ್ ತಿಂತೀಯಾ ಅಂತ ಕೇಳಿದ ರುದ್ರ. ಈಗ ಐಸ್ ಕ್ರೀಮ್ ತಿನ್ನುವಂತಹ ಮನಸ್ಥಿತಿ ಪಾಪ ಈ ಹುಡುಗಿಗಿಲ್ಲ. ನಿಜ ಹೇಳಬೇಕಂದ್ರೆ ತಿಂಡಿ ಪೋತಿಯಾದಂತಹ ರಂಜನಿ ಎಂಥ ಪರಿಸ್ಥಿತಿಯಲ್ಲಾದರೂ ಮೊದಲು ತಿನ್ನೋದಕ್ಕೆ ಆಸಕ್ತಿಯನ್ನು ತೋರಿಸ್ತಿದ್ಲು. ಅಂಥವಳು ಪ್ರಸ್ತುತ ಇರೋ ಸ್ಥಿತಿಯಲ್ಲಿ ನಿಜಕ್ಕೂ ತಿನ್ನಬೇಕು ಅಂತ ಇಲ್ಲವೇ ಇಲ್ಲ. ಅದಕ್ಕೆ ಬೇಡ ಸರ್, ಮನೆಗೆ ಹೋಗಬೇಕು ಅರ್ಜೆಂಟಾಗಿ ಅಂತ ಹೇಳಿದ್ಲು. ಓಕೆ ಓಕೆ ಅಂತ ಹೇಳಿದ ರುದ್ರ ಒಂದು ಮೆಡಿಕಲ್ ಶಾಪ್ ಹತ್ರ ಕಾರನ್ನು ನಿಲ್ಲಿಸ್ದ. ಅದನ್ನು ನೋಡಿ, ಏನು ಸರ್ ಇಲ್ಲಿ ಕಾರನ್ನು ನಿಲ್ಲಿಸಿದ್ದೀರಿ ಅಂತ ಕೇಳಿದ್ಲು ರಂಜನಿ. ಒಂದು ನಿಮಿಷ, ಈಗಲೇ ಬರ್ತೀನಿ ಅಂತ ರಂಜನಿ ಅನ್ನುತ್ತಾ ಶಾಪ್ ಹತ್ರ ಹೋಗಿ ಆಕೆ ತುಟಿಯ ಒಡೆದ ಜಾಗಕ್ಕೆ ಹಚ್ಚೋದಕ್ಕೆ ಔಷಧಿಯನ್ನು ತೆಗೆದುಕೊಂಡು ಬರೋದಕ್ಕೆ ಹೋಗಿ ಅದನ್ನು ಅಲ್ಲಿ ಕೇಳ್ದ. ಏನು ಇವರೀಗ ಮೆಡಿಕಲ್ ಶಾಪ್ಗೆ ಹೋದರು? ಯಾಕೆ ಹೋದರು? ಇವರು ಕೂಡ ಆ ದಿನ ವಿಶ್ವ ಕಾಂಡೋಮ್ ತೆಗೆದುಕೊಳ್ಳೋದಕ್ಕೆ ಹೋದ ಹಾಗೆ ಹೋದ್ರಾ ಏನು ಅಂತ ಗಾಬರಿಯಾದ್ಲು ರಂಜನಿ. ಅಷ್ಟರಲ್ಲೇ ಇಲ್ಲ 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 ಬಿಡು, ಇವರು ಅಷ್ಟೊಂದು ಕೆಟ್ಟ ವ್ಯಕ್ತಿ ಆಗಿರಲಿಕ್ಕಿಲ್ಲ ಅಂತ ಅಂದ್ಕೊಂಡೆ ರಂಜನಿ ಕೂಡಲೇ ಮತ್ತೆ ಮನಸ್ಸು ಬದಲಿಸಿ, ಇಲ್ಲ ಇಲ್ಲ, ಅವನಿಗಿಂತ ಇವರೇ ದೊಡ್ಡ ವೇಸ್ಟ್ ಫೆಲೋ, ಚಾನ್ಸ್ ಸಿಗ್ತಿದ್ದಿಲ್ಲ ಅಷ್ಟೇ, ಸಿಕ್ಕರೆ ಮಾತ್ರ ಅವನಿಗಿಂತ ಹೆಚ್ಚಾಗಿ ಬಳಸ್ಕೊಳ್ಳುವಂತಿದ್ದಾರೆ ಅಂತ ಹಲ್ಲು ಕಡಿತ ಅಂದ್ಕೊಂಡ್ಳು ರಂಜನಿ. ಆಕೆ ಅನುಮಾನಗಳನ್ನೆಲ್ಲ ಗಾಳಿಯಲ್ಲಿ ತೂರಿದ ರುದ್ರ ಮೆಡಿಕಲ್ ಶಾಪ್ನಿಂದ ಬಂದು ಆಕೆ ಕೈಯಲ್ಲಿ ಆ ಒಂದು ಕ್ರೀಮನ್ನು ಇಟ್ಟ. ಅದನ್ನು ನೋಡಿ, ಏನು ಸರ್ ಇದು ಅಂತ ಕೇಳಿದ್ಲು ರಂಜನಿ. ನಿನ್ನ ತುಟಿ ಒಡೆದಿದೆಯಲ್ಲ, ಅದಕ್ಕೆ ಔಷಧಿ ಅನ್ನುತ್ತಾ ಕಾರನ್ನು ಸ್ಟಾರ್ಟ್ ಮಾಡಿದ ರುದ್ರ. ಈಗ ಇದನ್ನು ಹಚ್ಚಿದ ಕೂಡಲೇ ಕಡಿಮೆ ಆಗುತ್ತಾ ಸರ್ ಅಂತ ಕೇಳಿದ್ಲೆ. ಆ ಒಂದು ಮುಲಾಮನ್ನು ತುಟಿಗೆ ಹಚ್ಕೊಂಡ್ಲು ರಂಜನಿ. ಪೂರ್ತಿ ಕಡಿಮೆ ಆಗೋದಿಲ್ಲ, ಆದರೆ ನೋವು ಮತ್ತು ಅದರಲ್ಲಿರೋ ಊತ ಕಡಿಮೆ ಆಗುತ್ತೆ ಅಂತ ರಸ್ತೆ ಕಡೆ ನೋಡ್ತಾ ಹೇಳ್ದ ರುದ್ರ. ಇನ್ನು ರಂಜನಿ ಏನೂ ಮಾತಾಡಲಿಲ್ಲ. ರುದ್ರ ಕೂಡ ಮೌನವಾಗಿ ಆಕೆಯನ್ನು ಮನೆ ಹತ್ತಿರ ಬಿಟ್ಟ. ಕಾರು ಇಳಿದ ರಂಜನಿ, ಒಳಗೆ ಬನ್ನಿ ಸರ್, ಕಾಫಿ ಕುಡಿದು ಹೋಗಬಹುದು ಅಂತ ಕೇಳಿದ್ಲು. ಇಲ್ಲ ರಂಜನಿ, ಇನ್ನೊಂದು ಸಲ ಬರ್ತೀನಿ, ಈಗ ಅರ್ಜೆಂಟ್ ಕೆಲಸ ಇದೆ ಅಂತ ಕಾರ್ನ ರಿವರ್ಸ್ ಮಾಡಿಕೊಂಡು ಹೊರಟೋದ ರುದ್ರ. ಇನ್ನು ರಂಜನಿ ಏನನ್ನೂ ಮಾತಾಡಲಿಲ್ಲ. ರುದ್ರ ಕೂಡ ಮೌನವಾಗಿ ಆಕೆಯನ್ನು ಮನೆ ಹತ್ತಿರ ಬಿಟ್ಟ. ಕಾರ್ ಇಳಿದಂತಹ ರಂಜನಿ, ಒಳಗೆ ಬನ್ನಿ ಸರ್, ಕಾಫಿ ಕುಡಿದು ಹೋಗಬಹುದು ಅಂತ ಕೇಳ್ತಿದ್ಲು. ಆದರೆ ಅವನು ಗಾಬರಿಯಲ್ಲಿ ಇದ್ದ ಕಾರಣ ಇನ್ನೊಂದು ಸಲ ಬರ್ತೀನಿ ಅಂತ ಆಕೆಗೆ ಹೇಳಿ ಓಟ್ ಹೋಗಿದ್ದ. ಇನ್ನು ರಂಜನಿ ಒಳಗಡೆ ಹೋಗುತ್ತಾ ಮುಖವನ್ನು ತನ್ನ ಸ್ಕಾರ್ಫ್ನಿಂದ ಮುಚ್ಚಿಕೊಂಡ್ಳು. ಮನೆಗೆ ಬಂದ ಆಕೆಯನ್ನು ನೋಡಿ, ಏನಾಯಿತು, ಕೊರೋನಾ ಏನಾದರೂ ಬಂದ್ಬಿಡ್ತಾ ಹೇಗೆ, ಮುಖ ಮುಚ್ಕೊಂಡು ಬರ್ತಿದ್ಯಾ ಅಂತ ನಗ್ತಾ ಕೇಳಿದ್ರು ಕವಿತಾ. ಕೊರೋನಾ ಬಂದರೆ ಬಾಯಿ ಮತ್ತು ಮೂಗು ಮಾತ್ರ ಮಾಸ್ಕ್ ಹಾಕ್ಕೊಳ್ತಾರೆ ಅಲ್ವಾ ಆಂಟಿ, ಹೀಗೆ ಪೂರ್ತಿ ಹಾಕ್ಕೊಳ್ಳೋದಿಲ್ಲ. ಹೊರಗೆ ಧೂಳು ಹೆಚ್ಚಾಗಿದೆ, ಇನ್ನೊಂದು ಸ್ವಲ್ಪ ಇದ್ದರೆ ಅಲರ್ಜಿ ಆಗೋ ಹಾಗೆ ಇತ್ತು, ಅದಕ್ಕೆ ಹೀಗೆ ಹಾಕ್ಕೊಂಡಿದ್ದೀನಿ ಅನ್ನುತ್ತಲೇ ಮಾಲತಿ ಕಡೆ ನೋಡಿ, ಅಮ್ಮ ತುಂಬ ತಲೆನೋವಿದೆ, ನಂಗೆ ಸ್ವಲ್ಪ ಕಾಫಿ ಕೊಡ್ತೀಯಾ, ಕುಡಿದು ನಾನು ರೆಸ್ಟ್ ಮಾಡ್ತೀನಿ ಅಂತ ಅಂದ್ಲು ರಂಜನಿ. ಅದಕ್ಕೆ ಸರಿ, ರೂಮ್ಗೆ ಹೋಗು, ನಾನು ಕಾಫಿನ ತರ್ತೀನಿ ಅಂತ ಅಂದ್ಲು ಮಾಲತಿ. ಅದಕ್ಕೆ ರೂಮಿಗೆ ಬಂದ ರಂಜನಿ ಫ್ರೆಶ್ ಆಗಲು ಹೋದ್ಲು. ಕಾಫಿ ತಂದ ಮಾಲತಿ, ರಂಜನಿ ಕಾಫಿಲಿಟ್ಟಿದ್ದೇನೆ ಅಂತ ಕೂಗಿ ಹೇಳಿದ್ಲು. ಓಕೆ ಅಮ್ಮ ಅಂದ್ಲು ರಂಜನಿ.
ಮಾಲತಿ ಹೋದ್ಮೇಲೆ ವಾಶ್ರೂಮ್ನಿಂದ ಹೊರಬಂದು ಕಾಫಿಯನ್ನು ಕುಡಿದು ಒಂದು ನೋವು ನಿವಾರಕ ಮಾತ್ರೆಯನ್ನು ತಗೊಂಡು ಬೆಡ್ ಮೇಲೆ ಮಲಗಿ ಮೊಬೈಲನ್ನು ತೆಗೆದ್ಲು ಈಗ ರಂಜಿನಿ. ಅದರಲ್ಲಿ ಸಂಜೆ ತನಗೆ ಬಂದ ವಾಟ್ಸಪ್ ಮೆಸೇಜ್ನ ಫೋಟೋಗಳನ್ನ ನೋಡೋಣ ಅಂತ ಓಪನ್ ಮಾಡಿದ್ಲು. ಆದರೆ ಆಶ್ಚರ್ಯ ಏನಂದರೆ ಅದರಲ್ಲಿ ಯಾವುದೇ ಫೋಟೋಗಳಿಲ್ಲ. ಹಾಗೆ ವಾಟ್ಸಪ್ನಲ್ಲಿ ನಿಜವಾಗ್ಲೂ ತನಗೆ ಬಂದ ನಂಬರೇ ಕಾಣ್ತಾ ಇಲ್ಲ. ಅದನ್ನು ನೋಡ ಆಘಾತಗೊಂಡಂಥ ರಂಜಿನಿ ಕೂಡಲೇ ಎದ್ದು ಕೂತು, ಇದೇನು ಈ ಫೋಟೋಗಳೇನಾದವು, ನಿಜಕ್ಕೂ ಆ ನಂಬರೇ ಇಲ್ವಲ್ಲಪ್ಪ ಅಂದ್ಕೊಡ್ತಲೇ ವಾಟ್ಸಪ್ ಕಾಲ್ ಮಾಡಿದ ನೆನಪಾಗಿ ಕಾಲ್ ಲಿಸ್ಟ್ಗೆ ಹೋಗಿ ನೋಡಿದ್ಲು. ಅಲ್ಲಿಯೂ ನಂಬರ್ ಇಲ್ಲ. ಅದಕ್ಕೆ ತುಂಬಾ ಆತಂಕ ಪಡ್ತಾ, ಇದೇನು ನಾನು ಆಫೀಸ್ನಲ್ಲಿ ನೋಡಿದಾಗ ನಂಬರ್ ಇತ್ತು, ಹಾಗೆ ಫೋಟೋಗಳು ಕೂಡ ಇದ್ವಲ್ಲ, ಈಗ ಅದು ಹಿಂಗೆ ಮಾಯ ಆಗ್ಬಿಟ್ಟೋ ಅಂತ ತುಂಬ ಗಾಬರಿ ಆಗಿಬಿಟ್ಲು. ನಾನು ಏನೇನೋ ಡಿಲೀಟು ಮಾಡಲಿಲ್ವಲ್ಲ ಅಂತ ಗಾಬರಿಯಿಂದ ಅಂದ್ಕೊಂಡ್ಳು. ಆ ಫೋಟೋಗಳು ಹೇಗೆ ಮಾಯ ಅದೋ ಆಕೆಗೆ ಏನೇನೂ ತಿಳಿತಾ ಇಲ್ಲ. ಗಾಬರಿಯಲ್ಲಿ ತನ್ನ ಕೂದಲು ತಾನೇ ಎಳ್ಕೊಳ್ತಾ ಗ್ಯಾಲರಿ ಪೂರ್ತಿ ಹುಡುಕಿದ್ಲು. ಟ್ರ್ಯಾಶ್ ಬಿನ್ನಲ್ಲಿ ನೋಡಿದ್ಲು, ಬ್ಯಾಕಪ್ ತೆಗೆದ್ಲು, ಹೀಗೆ ಎಲ್ಲಿ ನೋಡಿದ್ರೂ ಆ ಫೋಟೋಗಳು ಸಿಗಲಿಲ್ಲ. ಆದ್ದರಿಂದ ಯಾವುದೋ ಮಾಟನೋ ಏನೋ ಎಂಬಂತೆ ಅನಿಸಿದ ರಂಜನಿಗೆ ತಲೆನೋವು ತುಂಬ ಹೆಚ್ಚಾಯಿತು. ಇನ್ನು ಆ ಒತ್ತಡ ತಡಿಲಾರದೆ ಫೋನ್ ಪಕ್ಕಕ್ಕೆಸ್ತು ಗಟ್ಟಿಯಾಗಿ ಕಣ್ಮುಚ್ಚಿ ಮಲಗಿಬಿಟ್ಲು. ಮತ್ತೊಂದೆಡೆ ಮನೆಗೆ ಹೋದ ರುದ್ರನಿಗೆ ಹಾಲ್ನಲ್ಲೇ ಎದುರಾದ್ಲು ವಸುಂಧರ. ಆಕೆ ನೋಡಿದ್ಲೆ, ಹಾಯ್ ಮಮ್ಮಿ, ಒಂದು ಕಾಫಿ ಬೇಕು ಅಂದ ರುದ್ರ. ಕಾಫಿ ಕೊಡೋದಿಲ್ಲ ನೇರವಾಗಿ ಹೇಳಿದ್ಲು ವಸುಂಧರ. ಓಕೆ, ಹಾಗಿದ್ರೆ ಮೇಟ್ಸ್ ಕೇಳು ತರಲಿ ಅಂತ ಹೇಳಿ ತನ್ನ ರೂಮ್ಗೆ ಹೊರಟ ರುದ್ರ. ಅದಕ್ಕೆ ವಸುಂಧರ ಕೂಡಲೇ, ನಿಲ್ಲು ರುದ್ರ, ಮಧ್ಯಾಹ್ನ ನೀನು ಮಾಡಿದ್ದು ಸರಿಯಾ? ನಿಜಕ್ಕೂ ಆ ಹುಡುಗಿಯನ್ನು ಮನೆಗೆ ಯಾಕೆ ಕರ್ಕೊಬಂದೆ? ಕರ್ಕೊಬಂದಿದ್ದಷ್ಟೇ ಅಲ್ಲದೆ ನನ್ನ ಮುಂದೆ ನಿನ್ನ ರೂಮ್ಗೆ ಕೂಡ ಕರ್ಕೊಂಡು ಹೋದೆ. ಹಾಗೆ ಹೇಗೆ ಕರ್ಕೊಂಡು ಹೋಗ್ತೀಯಾ ನೀನು? ನಿಜಕ್ಕೂ ನಾನು ನಿನ್ನ ಹೆತ್ತ ತಾಯಿ ಅಂದ್ಕೊಂಡಿದ್ಯಾ ಅಥವಾ ಸಾಕು ತಾಯಿ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ? ನೀನು ನನ್ನ ಜೊತೆ ನಡ್ಕೊಂಡ ರೀತಿ ಸರಿಯಾಗಿದೆಯಾ ರುದ್ರ ಅಂತ ಕೇಳಿದ್ಲು. ಅಬ್ಬಾ ಮಮ್ಮಿ, ಆಫೀಸ್ನಲ್ಲಿ ಸುಸ್ತಾಗಿ ಮನೆಗೆ ಬಂದರೆ ಈ ಪ್ರಶ್ನೆಗಳೇನು? ಸರಿ, ನಾನು ಮಾಡಿದ್ದು ನಿನಗಿಷ್ಟ ಆಗಲಿಲ್ಲ, ಮತ್ತು ನೀನು ಮಾಡಿದ್ದು ಸರಿಯಾ ಅಂತ ಕೇಳ್ದ ರುದ್ರ. ನಾನೇನು ಮಾಡಿದೆ? ಬೇಸರದಿಂದ ಕೇಳಿದ್ಲು ವಸುಂಧರ. ನಮ್ಮಿಬ್ಬರ ನಡುವೆ ಏನೂ ಇಲ್ದಿದ್ರು ನೀನು ರಂಜಿನಿಯನ್ನು ಕರೆದು ಎಚ್ಚರಿಕೆ ನೀಡೋದು ಸರಿನಾ? ನಿಜ ಹೇಳಬೇಕಂದ್ರೆ ಆ ಹುಡುಗಿ ನಮ್ಮ ಕಂಪ್ನಿಗೆ ಸೇರೋ ಮುಂಚಿನಿಂದಲೂ ನಾನು ಪ್ರೀತಿಸ್ತಿದ್ದೇನೆ. ಅದು ನಿನಗೆ ಗೊತ್ತಾ? ಗೊತ್ತಿಲ್ಲ. ನಾನು ನೇರವಾಗಿ ಹೋಗಿ ಮದುವೆ ಆಗೋಣ ಅಂದರೂ ಇಲ್ಲಿವರೆಗೂ ಆ ಹುಡುಗಿ ನನಗೆ ಓಕೆ ಹೇಳಿಲ್ಲ. ಅದು ಗೊತ್ತಾ ನಿನಗೆ? ಅದು ಗೊತ್ತಿಲ್ಲ. ಏನು ತಿಳಿದೆ ನಿನ್ನ ಪಾಡಿಗೆ ನೀನು ಏನೇನೋ ಊಹಿಸ್ಕೊಂಡ್ಬಿಟ್ಟು ಆಕೆನ ಬೆದರಿಸಿದ್ಯಾ? ನಿನ್ನ ಈ ಕೆಲಸದಿಂದ ಇನ್ನು ಮುಂದೆಯೂ ನನಗೆ ಓಕೆ ಹೇಳುವಂತೆ ಕಾಣಿಸ್ತಾ ಇಲ್ಲ ಅಂತಂದ ರುದ್ರ. ಹೋಗಲಿ ಬಿಡು, ಆದರೂ ನಿನಗೇನು ಕಡಿಮೆ ರುದ್ರ? ಅಂದಕ್ಕೆ ಅಂದ ಆಸ್ತಿಗಾಸ್ತಿ, ಅಂತಸ್ತು, ಓದು ಎಲ್ಲವೂ ಇದೆ. ನಿನ್ನಂಥವನನ್ನು ಬೇಡ ಅಂತಿದ್ದಾಳೆ ಅಂದರೆ ಆ ಹುಡುಗಿಯ ಅಹಂಕಾರ ಅಲ್ಲೇ ತಿಳಿಯುತ್ತೆ. ಅಂಥ ಹುಡುಗಿಗಾಗಿ ನೀನು ಕಾಯ್ತಿದ್ಯಾ? ಅವಳಿಗೋಸ್ಕರ ನನ್ನ ಮಾತಿಗೆ ಬೆಲೆ ಇಲ್ಲದಂತೆ ನಡ್ಕೊಳ್ತಾ ಇದೆಯಾ ನೀನು ಅಂತ ಕೇಳಿದ್ರು ವಸುಂಧರ. ಇಷ್ಟಪಟ್ಟ ವ್ಯಕ್ತಿಗಾಗಿ ಅವಕಾಶ ಇದ್ದಾಗ ಕಾಯ್ಬೇಕು ಮಮ್ಮಿ. ಪ್ರೀತಿ ಹೀಗೆ ಹುಟ್ಟಿ ಹಾಗೆ ಮಾಯವಾಗುವಂಥದ್ದಲ್ಲ. ಒಬ್ಬ ವ್ಯಕ್ತಿ ಮೇಲೆ ಪ್ರೀತಿ ಹುಟ್ಟಿದೆ ಅಂದರೆ ಅವರು ಒಪ್ಪೋವರೆಗೂ ಕಾಯುತ್ತಲೇ ಇರಬೇಕು. ಅವರೆಂಥವರಾದರೂ ಅವರಿಗಾಗಿ ಏನನ್ನಾದರೂ ಮಾಡುವಂತಿರಬೇಕು. ನನಗೆ ರಂಜನಿ ಮೇಲಿರೋದು ನಿಜವಾದ ಪ್ರೀತಿ. ಆದ್ದರಿಂದ ಆಕೆ ನನ್ನ ಒಪ್ಪೋವರೆಗೂ ನಾನು ಕಾಯ್ತಾನೇ ಇರ್ತೀನಿ. ಇನ್ನು ನಾನು ನಿನ್ನ ಜೊತೆ ಹಾಗೆ ನಡ್ಕೊಳ್ಬಾರ್ದಿತ್ತು, ಆದರೆ ನೀನು ರಂಜನಿ ಜೊತೆ ನಡ್ಕೊಂಡ ರೀತಿ ನನಗೆ ನಿಜವಾಗ್ಲೂ ಇಷ್ಟ ಆಗಲಿಲ್ಲ ಮಮ್ಮಿ. ನಮ್ಗೆ ಹಣ ಇದೆ, ಅಂತಸ್ತು ಇದೆ, ಆಸ್ತಿ ಪಾಸ್ತಿ ಎಲ್ಲ ಇವೆ, ಇಲ್ಲ ಅನ್ನಲ್ಲ. ಆದರೆ ಅವುಗಳನ್ನ ಎದುರು ವ್ಯಕ್ತಿಯನ್ನು ಅವಮಾನಿಸೋದಕ್ಕೆ ಬಳಸಬಾರ್ದು.
ನಾಳೆ ರಂಜಿನಿ ಮನಸ್ಸು ಬದಲಿಸಿ ನನ್ನನ್ನು ಮದುವೆ ಆದರೆ ಈ ಆಸ್ತಿಗೆ ಆಕೆಯೇ ಮಾಲೀಕಳಲ್ವಾ? ಅಂದಮೇಲೆ ನೀನು ಕೊಂಡಂಥ 100 ಸೀರೆಗಳನ್ನ ಕೊಳ್ಳಬಲ್ಲಳು ಅಂದ ರುದ್ರ. ನೋಡು ರುದ್ರ, ಅದೆಲ್ಲ ವಿಷಯ ಅಲ್ಲ. ಆಕೆ ಈ ಮನೆಯ ಸೊಸೆಯಾಗಿ ಬರೋದು ನನಗಿಷ್ಟ ಇಲ್ಲ. ನಾನಂತೂ ಯಾವುದೇ ಕಾರಣಕ್ಕೂ ನಿಮ್ಮಿಬ್ಬರ ಮದುವೆ ಮಾಡೋದಿಲ್ಲ. ನಿಜಕ್ಕೂ ಆ ಮದುವೆಗೆ ಒಪ್ಪೋದೂ ಇಲ್ಲ. ನೀನು ಮನಸ್ಸು ಬದಲಿಸ್ಕೊಳ್ಳೋದು ಒಳ್ಳೆಯದು. ಇನ್ನು ಇದೇ ನನ್ನ ಅಂತಿಮ ತೀರ್ಮಾನ ಅಂತ ಹೇಳಿ ಒಳಗೆ ಹೊರಟು ಹೋದ್ಲು ವಸುಂಧರ. ಮನೆಗೆ ಬಂದ ಕೂಡಲೇ ತಾಯಿ ಬಿಸಿ ಬಿಸಿ ಕಾಫಿ ಕೊಡ್ತಾಳೆ ಅಂದ್ಕೊಂಡ್ರೆ ಬಿಸಿ ಬಿಸಿ ಮಾತುಗಳನ್ನ ಬಿಟ್ಟು ಹೋದ್ಲು ತಾಯಿ ಅಂದ್ಕೊಂಡ ರುದ್ರ. ಅಲ್ಲಿ ಸೋಫಾದಲ್ಲಿ ಕೂತು ಕಿಚನ್ನಲ್ಲಿದ್ದ ಕೆಲಸದವರಿಂದ ಕಾಫಿ ತರಿಸ್ಕೊಂಡು ಕುಡಿತಾ ಇದ್ದಾನೆ. ಇಷ್ಟರಲ್ಲಿ ಅವನ ಮೊಬೈಲ್ ರಿಂಗ್ ಆಯಿತು. ಆ ನಂಬರನ್ನು ನೋಡಿ ಕೂಡಲೇ ಫೋನ್ ಎತ್ತಿದ ರುದ್ರ. ಹೇಳಿದ ಕೆಲಸ ಮುಗೀತಾ? ರಂಜಿನಿ ಫೋನಲ್ಲಿ ಫೋಟೋಗಳು, ಫೋನ್ ನಂಬರ್ ಎಲ್ಲವನ್ನ ಡಿಲೀಟ್ ಮಾಡಿದೆಯಾ ಏನು ಅಂತ ಆತುರವಾಗಿ ಕೇಳ್ದ. ಎಲ್ಲವನ್ನ ಡಿಲೀಟ್ ಮಾಡಿದ್ದೀನಿ ಸರ್ ಅಂತ ಹೇಳ್ದ ಆ ವ್ಯಕ್ತಿ. ಸರಿ, ಆ ಫೋಟೋಗಳನ್ನ ಕಳಿಸಿದ ಆ ಫೋನ್ ನಂಬರ್ ಯಾರ್ದು? ಆ ಫೋಟೋಗಳು ಎಲ್ಲಿಂದ ಬಂದವು ಅಂತ ಕೇಳಿದ ರುದ್ರ. ಅದು ಆ ಫೋನ್ ನಂಬರ್ ಯಾರ್ದು ಅಂತ ನಮಗೆ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಸರ್. ಅದ್ರ ಬಗ್ಗೆ ನಮ್ಗೆ ಸರಿಯಾದ ಮಾಹಿತಿ ಇಲ್ಲ. ಅದು ಉತ್ತರ ಭಾರತದ ಒಂದು ಹಳ್ಳಿಯಲ್ಲಿರೋ ಒಬ್ಬ ಅಜ್ಜಿ ಹೆಸರಿನಲ್ಲಿದೆ. ಇನ್ನು ಆ ಫೋಟೋಗಳು ಮಾತ್ರ ಊರ ಕೊನೆಯ ಕೆರೆ ಹತ್ತಿರದಿಂದ ಬಂದಿದೆ. ಆದರೆ ಆ 10 ನಿಮಿಷದ ನಂತರ ಸಿಗ್ನಲ್ ನಿಂತು ಹೋಗಿದೆ ಅಂತ ಹೇಳ್ದ ಆ ವ್ಯಕ್ತಿ. ಓಹೋ, ಓಕೆ. ನಾವು ಕಳೆದ ಬಾರಿ ಹೀಗೆ ಫೋಟೋಗಳನ್ನ ಕಳಿಸ್ತಿದ್ದವನನ್ನು ಹಿಡ್ದಿದ್ದೀವಲ್ಲ, ಅವನೆಲ್ಲಿದ್ದಾನೆ? ಅವನನ್ನು ವಿಚಾರಣೆ ಮಾಡಿದ್ರಾ ಅಂತ ಕೇಳಿದ ರುದ್ರ. ಅವನು ಇನ್ನೂ ನಮ್ಮ ಕೈಯಲ್ಲೇ ಇದ್ದಾನೆ ಸರ್. ಅವನು ಈ ಕೆಲಸ ಮಾಡುವವನಂತೂ ಅಲ್ಲ. ಕಳೆದ ಬಾರಿ ಅವನ ಮೊಬೈಲ್ನಲ್ಲಿದ್ದ ನಿಮ್ಮ ನಂಬರ್, ರಂಜನಿ ಮೇಡಮ್ ನಂಬರ್ ಎಲ್ಲವನ್ನ ಡಿಲೀಟ್ ಮಾಡಿದ್ದೀವಿ. ಆ ಮೊಬೈಲ್ ಕೂಡ ಮತ್ತೆ ಅವನಿಗೆ ನಾವು ಕೊಟ್ಟೇ ಇಲ್ಲ. ಆದ್ದರಿಂದ ಅವನಾಗೋ ಚಾನ್ಸ್ ಇಲ್ಲ ಅಂತಂದ ವ್ಯಕ್ತಿ. ಸರಿ, ಅವನ ಫ್ರೆಂಡ್ಸ್, ಅವನ ಸಹೋದ್ಯೋಗಿಗಳು ಹೀಗೆ ಎಲ್ಲರ ಮೇಲೆ ಒಂದು ಕಣ್ಣಿಡಿ. ಇದು ಕೇವಲ ಅವನಿಗೆ ಸೇರಿದವ್ರು ಮಾಡಿದ ಕೆಲಸ. ಮತ್ತು ಅವನನ್ನು ಕೂಡ ಇನ್ನು ಯಾರಿಗಾದರೂ ತಿಳಿದಿದೆಯೇ ಅಂತ ಗಟ್ಟಿಯಾಗಿ ಕೇಳಿ. ಮತ್ತೊಮ್ಮೆ ಇಂಥವು ಯಾವುದು ರಂಜಿನಿ ಮೊಬೈಲ್ಗೆ ಬರಬಾರ್ದು. ಆದ್ದರಿಂದ ಯಾವಾಗಲೂ ಆಕೆ ಮೊಬೈಲ್ಗೆ ಬರುವಂತಹ ಮೆಸೇಜ್ಗಳು, ಕಾಲ್ಗಳು ಹೀಗೆ ಪ್ರತಿಯೊಂದು ನಿಮಗೆ ಮಾಹಿತಿ ಬರುವಂತೆ ಇಟ್ಕೊಳ್ಳಿ. ಏನಾದರೂ ಅನುಮಾನ ಬಂದರೆ ನನಗೆ ತಿಳಿಸಿ ಅಂತ ಹೇಳ್ದ ರುದ್ರ. ಓಕೆ ಸರ್ ಅಂತ ಹೇಳಿದ ಆ ವ್ಯಕ್ತಿ. ಅದಕ್ಕೆ ಫೋನ್ ಕಟ್ ಮಾಡಿದ ರುದ್ರ ಈ ಕೆಲಸ ಯಾರು ಮಾಡಿರಬಹುದು ಅಂತ ಆಲೋಚಿಸ್ತಾ ಇದ್ದಾನೆ. ಅವನಿಗೆ ಈ ಮೊದಲು ನಡೆದಂತಹ ಘಟನೆಗಳು ಕಣ್ಮುಂದೆ ಬಂದವು. ತಿಂಗಳ ಹಿಂದೆ ಹೀಗೆ ತನಗೆ ಮತ್ತು ರಂಜನಿಗೆ ಕೆಲವು ಬೆದರಿಕೆ ಮೆಸೇಜ್ಗಳು ಬಂದಿದ್ವು. ಇಬ್ಬರೂ ಮೊಬೈಲ್ಗೂ ಕೂಡ. ಇಬ್ಬರಿಗೂ ಒಂದೇ ನಂಬರ್ನಿಂದ ಬಂದಿದ್ದರಿಂದ ರುದ್ರ ತನ್ನ ಅಸಿಸ್ಟೆಂಟ್ ಜೊತೆ ಆ ಕೆಲಸವನ್ನೇ ಮಾಡ್ತಾ ಇದ್ದಾನೆ. ಕತೆ ಮುಂದುವರಿಯುತ್ತೆ. ವಿಡಿಯೋವನ್ನು ಮೊದಲೇ ನೋಡಲು ಚಾನೆಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಇದರಿಂದ ಎಲ್ಲರಿಗಿಂತ ಮೊದಲು ವಿಡಿಯೋ ನೀವೇ ನೋಡಿ. ಥ್ಯಾಂಕ್ ಯು.